ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ನಿದ್ದೆನೇ ಸರಿಯಾಗಿಲ್ಲ. ನೆನ್ನೆನೂ ನಿದ್ದೆ ಸರಿಯಾಗಲಿಲ್ಲ. ಮನು 6 ಗಂಟೆಗೆ ಎದ್ದು ಕೂತಿದ್ರು. ನನಗೆ ಯಾಕೆ ಎಚ್ಚರ ಆಗೋಯ್ತು. ಅದಾದ್ಮೇಲೆ ನಿದ್ದೆ ಬರಲಿ. ಈಗ ಹೆವಿ ನಿದ್ದೆ ಬರ್ತಾ ಇನ್ನೊಂದು ಅವರ್ ಎದ್ದಿದ್ದು ಅವ್ರು ಮಲ್ಕೊಂಡ್ಬಿಡ್ತೀನಿ. ಅವ್ರು ಎದ್ದು ದಡ್ಡ ಬಡ್ಡ ಅಂತ ಸೌಂಡ್ ಮಾಡಿದಕ್ಕೆ ನನಗೂ ಎಚ್ಚರ ಆಯ್ತು. ಬಟ್ ಬೇಗ ಎದ್ದಿದ್ದೇನಾದ್ರೂ ಉಪಯೋಗಕ್ಕೆ ಬಂದಿಲ್ಲ. ಇವ್ರು 6 ಗಂಟೆಗೆ ಎದ್ದು ಕೂತಿದ್ದಾರೆ. 6:45 ಏನೋ ಕಸದ ವ್ಯಾನ್ ಅವನು ಬಂದೋಗಿದ್ದಾನೆ. ಆ ಸೌಂಡೇ ಕೇಳಿಸಿಲ್ಲ ಇವರಿಗೆ. 6:45 ಬಂದಿದ್ನಂತೆ ಆಂಟಿ ಹೇಳಿದ್ರು. ನಾನು ನಿನ್ನೆ ಆಂಟಿಗೆ ಹೇಳ್ಬಿಟ್ಟು ಮಲ್ಕೊಳ್ಳೋಣ, ಅವ್ರು ಬಂದಾಗ ಒಂಚೂರು ಕಾಲಿಂಗ್ ಬೆಲ್ ಮಾಡಿ ಅಂತ ಅನ್ಕೊಂಡು ಹೋದ್ರೆ ಅಷ್ಟೊತ್ತಿಗೆ ಅವ್ರು ಮಲ್ಕೋಬಿಟ್ಟಿದ್ರು. ನಾನು ಆಫೀಸ್ ಮುಗಿಸ್ಕೊಂಡು 11:15 ಹೋಗಿದ್ದು ನೋಡೋದಕ್ಕೆ. ಅವರು ಯೂಶಲಿ ಲೇಟೇ ಮಲ್ಗೋದು. ಏನೋ ನೆನ್ನೆ ಬೇಗ ಮಲ್ಕೋಬಿಟ್ಟಿದ್ರು. ಅದಕ್ಕೆ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದೆ, ಆಂಟಿ ಅಟ್ಲೀಸ್ಟ್ ನಾಳೆ ಬಂದಾಗ ಕಾಲಿಂಗ್ ಬೆಲ್ ಮಾಡಿ ಆಂಟಿ, ಅವ್ರು ಬರೋದು ಗೊತ್ತೇ ಆಗ್ತಿಲ್ಲ ನನಗೆ ಅಂತ. ಅದಕ್ಕೆ ಆಂಟಿ ಹೇಳ್ತಾ ಇದ್ರು, ಪೊನ್ನಪ್ಪ ಅಂಕಲ್ ಮಗಳು ಬೈತಾ ಇದ್ರಂತೆ, ಅವ್ರಿಗೂ ಕೇಳಿಸಿಲ್ಲ ಅಂತ. ಅವ್ರದ್ದು 1 ವೀಕ್ ಏನೋ ಆಗಿತ್ತಂತೆ ಹಾಕಿ. ಅವ್ರು ಬಂದು ಹೇಳ್ತಾ ಇದ್ರಂತೆ, ಯೂಶಲಿ ಅವರು ಸಾಂಗ್ಸ್ ಹಾಕೊಂಡು ಬರ್ತಾರೆ ಜೋರಾಗಿ. ಅದು ಹಾಕೊಂಡು ಬಂದಾಗ ಎಚ್ಚರ ಆಗತ್ತೆ ನಮಗೆ. ಅವರು ಬರೀ ಬಂದ್ಬಿಟ್ಟೆ ಒಂದು ಸಣ್ಣದೊಂದು ವಿಷಲ್ ಹಾಕಿದ್ರೆ ಎಲ್ಲಿ ಕೇಳಿಸ್ಬೇಕು ನಿದ್ದೆ ಮಾಡ್ತಿರೋರಿಗೆ. ಸೊ ನೋಡೋಣ, ನಾಳೆ ನಾಡಿದ್ರಲ್ಲ ಅಟ್ಲೀಸ್ಟ್ ಇಲ್ಲ ಅಲಾರಾಮ್ ಆದ್ರೂ ಇಟ್ಕೊಂಡು ಎದ್ದು ಕೂತ್ಕೊಬಿಡ್ತೀನಿ 6 ಗಂಟೆಗೆನೆ. ಇಲ್ಲಾಂದ್ರೆ ಎಲ್ಲೂ ಬಿಸಾಕಕ್ಕೂ ಆಗಲ್ಲ, ಗಲೀಜ್ ಆಗತ್ತೆಲ್ಲ. ಅದು ನನಗೆ ಇಷ್ಟ ಆಗಲ್ಲ ತಗೊಂಡೋಗಿ ಎಲ್ಲೆಲ್ಲೋ ಬಿಸಾಕ್ಬಿಟ್ಟು ಅಲ್ಲೆಲ್ಲ ಡರ್ಟ್ ಕ್ರಿಯೇಟ್ ಮಾಡೋದಕ್ಕೆ. ಅಷ್ಟೇ. ಅಡಿಗೆ ಮಾಡ್ತಾ ಇದ್ದೀನಿ ಇವಾಗ. ಇವತ್ತು ಏನದು ಪಪ್ಪು, ಕನ್ನಡದಲ್ಲಿ ಹೇಳ್ತೀನಿ ಬೇಳೆ ಸಾಂಬಾರ್. ಪಪ್ಪು ಬೇಳೆ ಸಾಂಬಾರ್ ಆಕ್ಚುಲ್ ಆಗಿ ಅದು ಡಿಫ್ರೆಂಟ್ ಆಗಿ ಮಾಡೋದು. ಬೇಳೆ ಸಾಂಬಾರ್ ಬೇಡ, ಇದು ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಪಪ್ಪು. ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡ್ಬಿಟ್ಟು ಆದಷ್ಟು ಬೇಗ ಒಂಚೂರು ಅಡುಗೆ ಮುಗಿಸ್ಬಿಟ್ಟು 1 ಅವರ್ ಮಲ್ಕೊಬಿಡೋಣ ಅನ್ನೋ ಪ್ಲಾನು. ನೋಡೋಣ ಹೆಂಗಾಗತ್ತೆ, ಎಷ್ಟು ಬೇಗ ಮುಗಿಯತ್ತೆ ಅಂತ. ಟೈಮ್ ಏನು ತುಂಬಾ ಆಗಿಲ್ಲ, ಇವಾಗ ಜಸ್ಟ್ 10:30. 1 ಅವರ್ ಸಾಕು ಅಡುಗೆಗೆ. 11:30 ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ. ಆಂಧ್ರ ಸ್ಟೈಲ್ ಬೇಳೆ ಸಾಂಬಾರ್ ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ನ. ಅಷ್ಟೊತ್ತಿಗೆ ಲೇಟ್ ಆಗತ್ತೆ ಬೇಡ ಅಂತ ಅನ್ಕೊಂಡು ಬಂದು ನಾನೇ ಎಗ್ ಬುರ್ಜಿ ಮಾಡ್ಬಿಡ್ತೀನಿ ಅಂತ ಬಂದಿದ್ದಾರೆ. ಈಗ ಏನಾದ್ರು ಎಗ್ ಬುರ್ಜಿ ಮಾಡೋದಾದ್ರೆ ನಮ್ಮ ಮನೆಯಲ್ಲಿ ನಾನು ಮಾಡಲ್ಲ, ಮನು ಮಾಡ್ತಾರೆ. ನನಗಿನ್ನ ಚೆನ್ನಾಗಿ ಮಾಡ್ತಾರಂತೆ ಅವ್ರ ಪ್ರಕಾರ. ಆಕ್ಚುಲಾಗಿ ಚೆನ್ನಾಗಿರತ್ತೆ. ಆಯ್ತೇನಪ್ಪ? ಸ್ವಲ್ಪ ಉಗುರುಗ್ರಾಗ ನನಗೆ ಹಿಂಗೆ ಇಷ್ಟ. ಕೆಲವ್ರು ಮಾಡೋದು ದಪ್ಪ ಇರುತ್ತೆ. ಮೊಟ್ಟೆ ಹಂಗೆ ಸಿಗ್ತಾ ಇರ್ತೈತೆ. ಇದ್ರಲ್ಲಿ ಹಂಗಲ್ಲ. ನಾನು ಮಾಡೋದ್ರಲ್ಲಿ ನೋಡಿ ಇಷ್ಟು ಥಿಕ್ನೆಸ್ ಸಣ್ಣ ಇರೋದು. ನನಗೆ ಹಂಗೆ ಇಷ್ಟ. ಇದು ಚಪಾತಿ ರೋಲಿಗೆ ಚೆನ್ನಾಗಿರತ್ತೆ ಈ ಥರ ಸಣ್ಣದಾಗಿ ಮಾಡಿದ್ರೆ ಅಲ್ವಾ? ಸೊ ಇಲ್ಲಿ ನಂದು ಸಾಂಬಾರ್ ಸೀದೋಗ್ತಾ ಇದೆ. ಕೇಳ್ತಾ ಇದ್ರಲ್ವಾ ಕುಕ್ಕಿಂಗ್ ತೋರಿಸಿ ಮಂಜು ಅಂತ. ನೋಡಿ, ನಾನು ಮಾಡೋ ಈ ಸಿಂಪಲ್ ಕುಕ್ಕಿಂಗ್ ಏನು ತೋರಿಸ್ಲಿ? ಎಲ್ಲರೂ ಮನೇನು ರೆಗ್ಯುಲರ್ ಆಗಿ ಮಾಡೋ ಕುಕ್ಕಿಂಗೆ ಅದು. ನೀನೇನು ವಿಶೇಷವಾಗಿ ತೋರಿಸೋದು, ಹಾಗಾಗಿ ತೋರಿಸಲ್ಲ. ಆಯ್ತಾ? ಓಕೆ, ನಾವು ಸಾಂಬಾರ್ ಒಗ್ಗರಣೆ ಕೊಟ್ಟು ಬರ್ತೀವಿ. ಮಲ್ಕೊಬಿಡೋಣ. 12 ಗಂಟೆ ಆಗುತ್ತೆ. ಊಟ ಕೊಡ್ಲಾ? ಮಾಡ್ಬಿಟ್ಟು ಮಲ್ಕೊಬಿಡೋಣ. ಹಂಗೆ ಮಾಡೋಣ ಬಿಡ. 2 hours later. ಮಲಗಿದ್ದು ಎದ್ದ ಮೇಲೆ ಮೈಂಡು ಎಷ್ಟು ಆಕ್ಟಿವ್ ಆಗಿದೆ ಗೊತ್ತಾ? ಹಂಗೆ ಅಲ್ವಾ? ನಿದ್ದೆ ಒಂದು ಸರಿ ಹೋಗಿಲ್ಲ ಅಂದ್ರೆ ಮನುಷ್ಯಂಗೆ ಏನೂ ಸರಿ ಇರಲ್ಲ. ಏನಂತೀರ, ಏನಕ್ಕೂ ಮೂಡೇ ಇರಲ್ಲ. ಇವತ್ತು ಸ್ನಾನನೂ ಮಾಡಿಲ್ಲ ನಾನು. ನೋಡಿ, ಎನಿವೇಸ್ ನಾಳೆ ತಲೆ ಸ್ನಾನ ಮಾಡಬೇಕು. ಇವತ್ತು ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ನಾಳೆ ತಲೆ ಸ್ನಾನ ಮಾಡೋಣ ಅನ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಎದ್ದ ಮೇಲೆ ಲಾಗಿನ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಹೋಗಿ ಹಾಲು ಖಾಲಿ ಆಗಿತ್ತು. ಇಬ್ರು ಹೋಗಿ ಹಾಲು ತಗೊಂಡು ಬಂದು ಕಾಯಕ್ಕೆ ಇಟ್ಟಿದ್ದೀನಿ. ಇನ್ನೇನು ಉಕ್ತಾ ಇದೆ ಹಾಲು. ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ. ಹೌದು, ಕಾಫಿ ಕುಡಿಬೇಕು. ಕುಡ್ದಿಲ್ಲ ಬೆಳಗ್ಗೆಯಿಂದ. ನಾನು ಒಂದು ಸೈಡ್ ತಲೆನೋವು ಹೋಯ್ತಾನೆ ಇಲ್ಲ. ಯಾಕೆ? ಏನಾದ್ರು ಈ ಸೈಡ್ ಮಾತ್ರ ಪೇನು. ನಾನು ಗೋಳು ಇಕ್ಕಂತೀಯಲ್ಲ ಅದಕ್ಕೆ. ಗೋಳು ಇಕ್ಕಳಿಲ್ಲ ಅಂದ್ರೆ ನೀನೇ ತಲೆನೋವು ಬರೋದು. ನೋಡ, ಉಕ್ಕಲ್ಲ, ಸಿಂಬಲ್ ಐತೆ. ನೀವೇ ನೋಡ್ತೀರಾ ಎಷ್ಟು ಗೋಳು ಇಕ್ಕಂತಾರೆ. ಅದು ಆಕ್ಚುಲಿ ಕ್ಯಾಮ್ರಾ ಮುಂದೆ ಕಮ್ಮಿ, ಹಿಂದೆಗಡೆ ಭಯಂಕರ ಗೋಳು ಇಕ್ಕಂತಾರೆ. ಆ ಗೋಳು ಇಕ್ಕೊಂಡು ಅವ್ರಿಗೆ ತಲೆನೋವು ಬರೋದು. ಏನಂತೀರಾ? ಹೌದಾ? ನಿಜಾನ? ಆಫ್ ಕೋರ್ಸ್. ಯಾವ ಕೋರ್ಸು? ಆಫ್ ಕೋರ್ಸು. ಪಾರ್ಕಿಂಗ್ ಕಸ ಗುಡಿಸ್ಬೇಕು. ಇವಾಗ ನನ್ಗೆ ಇಲ್ಲಿ ಸ್ವಲ್ಪ ಕಸ ಗುಡ್ಸಕ್ಕೆ ಒಂಥರ ಭಯ ಆಗತ್ತೆ. ಯಾವ ಮೂಲೆಯಿಂದ ಕಂಬಳಿ ಹುಳ ಓಡ್ ಬಂದ್ಬಿಡತ್ತು ಅಂತ. ಈಗೇನಿಲ್ಲ. ನೆನ್ನೆ ಇವತ್ತು ಮಳೆ ಟೈಮ್ ಹೌದು, ಬಂದೇ ಬರುತ್ತೆ. ಇಲ್ಲಿ ಗಿಡಗಳೆಲ್ಲ ಇದ್ದಾವಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಬರುತ್ತೆ ಪಾರ್ಕಿಂಗಿಗೆ. ಏನು ಮಾಡಕ್ಕಾಗಲ್ಲ. ಈಗೇನು ಕಾಣಿಸ್ತಾ ಇಲ್ಲ. ಸಂಜೆ ಹಂಗೆ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂತೀನಿ. ನೋಡಿ, ಏನಂದಿದ್ ನೀನು? ತರ್ಲೆ ಅಂದ್ರು ತರ್ಲೆ. ಏನು ಹುಡುಕ್ತಾ ಇದೀಯಾ? ತಿನ್ನಕ್ಕೇನು ಹುಡುಕ್ತೀಯ? ಕಾಯಿ ಹೊಡೆದಿಲ್ಲ ಅಂತ ಬೈತವ್ರೆ. ಅದು ಬೇಡಪ್ಪ, ಅದು ತಿಂದೆ ತಲೆನೋವು ಬಂದಿದ್ದು ನನಗೆ ನಿನ್ನೆ. ಹಂಗೆಲ್ಲ ಆಗಲ್ಲ. ಆಮೇಲೆ ಮಾಡು, ಕಾಫಿ ಮಾಡಿದ್ಮೇಲೆ. ಕಾಯಿ ಲೈತೆ ಹೋಗಿ ಮನೆ ಹೊಡ್ಕೊಂಡ್ ಬಾ. ಈಗ ಮಾಡ್ತೀಯಾ? ಗೋಲ್ಡನ್ ಸೀಸನ್. ಏನು ಇದು ಬಟರ್ ಡಿಲೈಟ್.
ಇದು ತಂದೂರಿ ತಡಕ. ಅದ್ರಲ್ಲಿ ವೆರೈಟಿ ಫ್ಲೇವರ್ಗಳಿದೆಯಾ? ಬೇರೆ ಫ್ಲೇವರ್. ಓ ಹಂಗಾರೆ ಕಾಫಿ ಮಾಡ್ಲವ ಹೆಂಗೆ? ಮಾಡು, ಕಾಫಿ ಕುಡಿತೇನೆ. ಓಕೆ. ಇತ್ತೀಚೆಗಂತೂ ತುಂಬ ಕರೆಂಟ್ ತೆಗಿತಾ ಇದ್ದಾರಪ್ಪ. ಹಿಂಗೇನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರ್ತೀವಿ, ಪಟಕ್ ಅಂತ ಕರೆಂಟ್ ತೆಗೆದು ಬಿಡೋದು. ಏನಪ್ಪ ನಿಂದು ಇನ್ನೂ ಲಾಕ್ ಸಮಸ್ಯೆ ಬಗೆಹರ್ದಿಲ್ವಾ? ಇನ್ನೂ ಬರ್ದಿಲ್ಲ. ನನ್ನ ಅಷ್ಟೊಂದು ಹೇಳ್ದೆ ಹಾಕ್ಬೇಡ, 2 ಲಾಕ್, 1 ಹಾಕು ಸಾಕು. ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ನೀನು 2 ಹಾಕೋದು ಅಭ್ಯಾಸ ಮಾಡ್ಕೊಂಡಿದ್ಯಾ, ನನಗೆ 1 ತೆಗೆದು ಅಭ್ಯಾಸ ಆಗಿದೆ, ಅರ್ಥ ಆಯ್ತಾ? ಸೊ ನಾನು ಅದು 1 ತಿರ್ಗಿಸ್ಬಿಟ್ಟು ಜೋರಾಗಿ ಹಿಡಿತೀನಿ, ಏಟ್ ಬೀಳ್ತವೆ ಕೈಗೆ. ಸರಿ ಬಿಡು, 1 ಹಾಕ್ತೀನಿ. ಸಮಸ್ಯೆಗಳು ಎಲ್ಲೆಲ್ಲಿ ಅಡಗಿರ್ತವೆ ಅಂತ ಗೊತ್ತೇ ಆಗಲ್ಲ. ಸಣ್ಣ ಸಣ್ಣ ವಿಚಾರದಲ್ಲಿ ದೊಡ್ಡ ಸಮಸ್ಯೆಗಳು ಅಡಗಿರ್ತವೆ, ಏನಂತೀರಾ ಅಲ್ವಾ? ಅವ್ರು ಕಾಯ್ತಾನೆ ಇರ್ತಾರಿದ್ರು. ನಡಿ ಒಂದು ಕ್ವಿಕ್ಕಾಗಿ ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಬಂದ್ಬಿಡೋಣ. ಕರೆಂಟ್ ಇಲ್ವಲ್ಲ, ಅದಕ್ಕೆ ಮೊಬೈಲ್ ಡೇಟಾ ಕನೆಕ್ಟ್ ಮಾಡ್ಕೋಬಹುದು. ಒಂದು 5 ನಿಮಿಷ ವಾಕ್ ಮಾಡ್ಕೊಂಡು ಆಮೇಲೆ ಹೋಗೋಣ. ಅಷ್ಟೊತ್ತಿಗೆ ಪವರ್ ಬರುತ್ತೆ. ತುಂಬ ಟೈಮು ತೆಗಿಯಲ್ಲ, ಹಿಂಗೆ ತೆಗಿತಾರೆ, ಹಿಂಗೆ ಕೊಡ್ತಾರೆ. ಅದೇನು ಕತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ರೆಗ್ಯುಲರ್ ಗೆಸ್ಟೇ, ಅಪರೂಪದ ಗೆಸ್ಟ್ ಎಲ್ಲ ಏನಲ್ಲ. ಫ್ಲವರ್ಸ್ ಎಷ್ಟು ಚೆನ್ನಾಗವೆ ಗಿಡದ ತುಂಬ. ಏನಪ್ಪ ಮಾತಾಡಪ್ಪ. ನನ್ನ ಬೊಗ್ಳು ನಾ ಮಾತಾಡು ಅಂದೆ. ನೋಡಿ, ನಾವು ಮರ್ಯಾದೆಯಾಗಿ ಮಾತಾಡಪ್ಪ ಅಂದರೆ ಬೌ ಅಂತಾರೆ, ಬೊಗ್ಳಪ್ಪ ಅಂದರೆ ಮಾತಾಡ್ತಾರೆ. ಈ ಸರಿ ಆ ಮರದಲ್ಲಿ ತುಂಬ ಸೇವೆಕಾಯಿಗಳು ಬಿಟ್ಟವೆ. ಲಾಸ್ಟ್ ಟೈಮು ಬಿಟ್ಟಿತ್ತು, ಬಟ್ ಅದು ಒಂದು ಸಿಗ್ಲಿಲ್ಲ ಕೈಗೆ. ಈ ಸರಿನೂ ಒಂದು ಸಿಗಲ್ಲ ಅನ್ಸೈತೆ. ಪರವಾಗಿಲ್ಲ ಬಿಡು, ಊರಲ್ಲಿ ನಮ್ದೇ ಇದೆ ಮರ, ಅದು ಸಿಗಲ್ವಲ್ಲ ನನಗೆ. ಬರ್ತಾ ಇರ್ತಾರೆ ಅಪ್ಪ, ಅವಾಗ ತರ್ತಾರೆ. ನೀ ನೋಡಿ, ಈ ಸರಿ ಏನೋ ಅಳಿಸ್ನೇನು ಬರ್ತೈತೆ ಅನ್ಕಾದ, ಯಾವ್ದೋ ಒಂದೇ ಒಂದು ಇಟೆ ಕೊಟ್ಬಿಟ್ರು ಸುಮ್ಮನಾಗೋದು. ಖಾಲಿ ಆಯ್ತಲ್ಲ ಅಳಿಸ್ನೇನು. ಯಾವ್ದು ಹೇಳಿದ್ದು, ಅಳಿಸ್ನೇನು ಬರಲ್ಲ ನಮ್ಗೆ. ಸೀಸನ್ ಮುಗ್ದೋಯ್ತು ಅಳಿಸ್ನೇಣ್ದು. ಅವರು ಯಾವಾಗಲೂ 1 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸರಿ ಬರ್ತಾರೆ. ಅಲ್ಲಿ ತನಕ ಇರತ್ತಾ, ಖಾಲಿ ಆಗೋಗಿರೋ. ಬಟ್ ಸೀಬೆಹಣ್ಣು ಸಿಗತ್ತೆ, 3 ತಿಂಗಳು ತನಕ ಇರತ್ತದು. ಸೊ ಹಂಗಾಗಿ ಸಿಗತ್ತೆ. ಇವತ್ತು ಸಂಜೆನೂ ಅವರೇ ಬರ್ತಾ ಇರೋದು ಗೆಸ್ಟು, ನಮ್ಮಪ್ಪ ಮತ್ತು ನಮ್ಮಕ್ಕ. ನಾನು ಅಂದ್ಕೊಂಡೆ ಯಾರಪ್ಪ ಅನ್ಯೂಶುವಲ್ ಟೈಮಲ್ಲಿ ಕಾಲಿಂಗ್ ಬೆಲ್ ಆಗ್ತಾ ಇದೆಯಲ್ಲ ಅಂತ. ನಾನು ಮರ್ತ್ಕೊಂಡೇ ಬಿಟ್ಟಿದ್ದೀನಿ. ಆಫೀಸ್ ಕೆಲಸ ಮಾಡಿಕೊಂಡು ನಮ್ಮಪ್ಪ ಅಕ್ಕ ಊರಿಂದ ಬರ್ತಾ ಇದ್ದಾರೆ ಅಂತ. ಜಸ್ಟ್ ಇವಾಗ ಬಂದರು. ನಾವು ಗಾಡಿ ಇಲ್ಲಿ ಅಡ್ಡ ಹಾಕ್ಬಿಟ್ಟಿದ್ದೀವಿ, ತೆಗಿಬೇಕು. ಅಲ್ಲೈತಾ ಗಾಡಿ? ಓಕೆ, ಇಲ್ಲಿ ಗಾಡಿ ಅಡ್ಡ ಹಾಕ್ಬಿಟ್ಟಿದ್ದೀವಲ್ಲ ಅಂದ್ಕೊಂಡು ಇಲ್ಲಿ ಕಾರ್ ನಿಲ್ಸೋಕ್ಕೆ ತೆಗೀರಿ ಅಂತ. ಊರಿಂದ ಬಂದಾಗೆಲ್ಲ ಏನಾದ್ರು ಪಾರ್ಸಲ್ ಬಂದೇ ಬರುತ್ತೆ. ಸೊಪ್ಪು ಬಂದಿದೆ, ನಮ್ಮದೇ ಮನೆಯಲ್ಲಿ ಬೆಳೆದಿರೋದು. ಲಾಸ್ಟ್ ಟೈಮ್ ತಂದಿದ್ನಲ್ಲ. ಬ್ಯಾಗು ತಗೊಳ್ಳ ಇದು? ಆಯಿತು, ಇಷ್ಟು ಲಗೇಜ್ ತಗೊಂಡು ಬರೋದು. ಅವರು ಊರಿಂದ ಹೊರಟಾಗ ಫೋನ್ ಮಾಡಿದರು, ಬಟ್ ನಾನು ಲಿಟ್ರಲಿ ಮರ್ತ್ಬಿಟ್ಟಿದ್ದೀನಿ ನಾನು ಆಫೀಸ್ ಕೆಲಸದ ಮಧ್ಯದಲ್ಲಿ. ಮನು ಬಾ ಊಟಕ್ಕೆ. ಸೊ ಇವಾಗ ಪುನಃ ಎಗ್ ತರಿಸಿ ಕ್ವಿಕ್ಕಾಗಿ ಎಗ್ ಬುರ್ಜಿ ಮನುನೇ ಮಾಡಿದ್ರು. ಜೊತೆಗೆ ನಮ್ಮ ಅಪ್ಪಂಗೆ ರಾಗಿ ಮುದ್ದೆ ಇರಲೇಬೇಕು. ಸೊ ಮುದ್ದೆ ಮಾಡಿದೆ. ಒಂದು ಮುದ್ದೆ ಮೇಲೆ ಒಂದು ಸಣ್ಣದಾಯಿತು. ಈ ಸಣ್ಣದು ಇಟ್ಟಿದ್ದೀನಿ. ಇಲ್ಲ ನಾನು ತಿಂತೀನಿ, ಇಲ್ಲ ನಮ್ಮ ಅಪ್ಪ ಬೇಕು ಅಂದರೆ ಕೊಡ್ತೀನಿ. ಅವರು ರೈಸ್ ಪ್ರಿಫರ್ ಮಾಡಲ್ಲ, ನೈಟ್ ರಾಗಿ ಮುದ್ದೆನೇ ತಿನ್ನೋದು. ಹಾಗಾಗಿ ಮಧ್ಯಾಹ್ನ ಸಾಂಬಾರು ಮಾಡಿದ್ನಲ್ಲ. ಹೀಗೆ ಆಫೀಸ್ ಕೆಲಸ ನೋಡಿ ಇವತ್ತೇ ಜಾಸ್ತಿ ಬಂದಿದೆ ನನಗೆ. ಡೈಲಿ ಆವ್ರೇಜ್ ಇರೋದು ಕರೆಕ್ಟ್ ಟೈಮಿಗೆ ಮುಗಿಸ್ಕೊಂತ ಇದೆ, ಇವತ್ತು ಜಾಸ್ತಿ ಬಂದಿದೆ. ಸೊ ಆ ಕಡೆ ಟೆನ್ಷನ್, ಈ ಕಡೆ ಟೆನ್ಷನ್ ಎಲ್ಲ. ಅದಕ್ಕೆ ಊಟ ಮುಗಿಸ್ಕೊಂಡು ಹೋಗಿ ಕೂತ್ಕೊಬಿಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ನಮ್ಮ ಅಪ್ಪ ಊಟ ಹಾಕೊಟ್ಟಿದ್ದೀನಿ, ಮಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು. ಇವಾಗ ನಾವು 3 ಜನ, ನಾನು ನಮ್ಮ ಅಕ್ಕ ಮನು 3 ಜನ ಊಟ ಮಾಡಬೇಕು. ಊಟ ಮಾಡ್ಕೊಂಡು ಆಫೀಸ್ ಕೆಲಸ ಕಂಟಿನ್ಯೂ ಮಾಡೋಣ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. Until then, take care, bye bye, good night. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.